ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಬೀಟಲ್ಸ್ ಆಶ್ರಮ್ಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಒನ್ ಆಫ್ ಅ ಫೇಮಸ್ ಆಶ್ರಮ್ ಇನ್ ರಿಷಿಕೇಶ್, ಚೌರಾಸಿ ಕುಟಿಯಾ. ಸೊ ಇದು ಇನ್ನೊಂದು ಹೆಸರಂತೆ ಬೀಟಲ್ಸ್ ಆಶ್ರಮ್ಗೆ. ಸೊ ಹೋಗೋಣ. ಒಳ್ಳೆ ಕಾಡಲ್ಲಿ ಹೋಗೋ ಥರ ಇದೆ. ಮಳೆ ಬಂದಿದ್ರೆ ಚೆನ್ನಾಗಿರೋದು. ಈ ರೋಡಲ್ಲಿ ನಡ್ಕೊಂಡು ಹೋಗೋದಕ್ಕೆ ಫುಲ್ಲು ಧೂಳು ಧೂಳು. ಯಪ್ಪ, ಸೊ ಗೈಸ್, ಬೀಟಲ್ಸ್ ಆಶ್ರಮ್ಗೆ ಬಂದ್ವಿ. ಆಲ್ರೆಡಿ ನೋಡಿ, ಯು ಕ್ಯಾನ್ ಹಿಯರ್ ದ ಭಜನಾ ಸೌಂಡ್. ಸ್ಟಾರ್ಟಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ. ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತ. ಗೈಸ್ ನೋಡಿ, ಇದೇ ಬೀಟಲ್ಸ್ ಆಶ್ರಮ್. ಏನು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. Okay, wait. So this is Beatles Ashram. It's just another name, Chaurasi Kutia. ಟಿಕೆಟ್ ಕೌಂಟರು. ಸೊ ಈ ಟಿಕೆಟ್ ತಗೊಳಕ್ಕೆ ಬಂದೆ. ನೋಡಿ ಇಲ್ಲಿ ಟೈಮಿಂಗ್ ಬಂದ್ಬಿಟ್ಟು 10 AM to 3:30 PM ವಿಂಟರಲ್ಲಾದರೆ. ಸೊ ಸಮ್ಮರಲ್ಲಿ ಬಂದ್ಬಿಟ್ಟು 10 AM to 4:30 PM ಮತ್ತು 5 PM ಎಕ್ಸಿಟು. ಎಂಟ್ರಿ ಫೀ ಬಂದು ನೋಡಿ, ಇಂಡಿಯನ್ಸ್ಗಾದರೆ 200, ಸ್ಟೂಡೆಂಟಿಗೆ ಬಂದ್ಬಿಟ್ಟು 100, ಸೀನಿಯರ್ ಸಿಟಿಸನ್ಸ್ಗೆ 100. ಸೊ ಸ್ಟೂಡೆಂಟ್ ಅಪ್ ಟು 1850. ಫಾರಿನರ್ಸ್ಗೆ ನೋಡಿ ಗೈಸ್ 1200 ಹಾಕಿದ್ದಾರೆ. ಟಿಕೆಟ್ ತಗೊಂಡಾದ್ಮೇಲೆ ಟಿಕೆಟ್ ಇವ್ರಿಗೆ ತೋರಿಸ್ಬೇಕು, ಇವ್ರು ವೆರಿಫೈ ಮಾಡ್ತಾರೆ. ದೆನ್ ಅಗೇನ್ ಹೋಗ್ತಾ ಇದ್ದೀವಿ ಒಳಗೆ. ಗೈಸ್ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಒಂದು ಕಡೆ ಭಜನೆ, ಇನ್ನೊಂದು ಕಡೆ ದಟ್ ವೆದರ್ ಸಖತ್ ಕೂಲ್ ಆಗಿದೆ. ಇದೊಂದು ಸ್ವಲ್ಪ ಹತ್ತಬೇಕು. ಇಲ್ಲೇನೋ ಒಂಥರ ಹಿಡನ್ ಪ್ಲೇಸ್ ಇದೆ, ನೋಡ್ಕೊಂಬರೋಣ ಏನಿದೆ ಅಂತ. ಹಿಂಗೆ ಸುತ್ತದ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಓ ಗೈಸ್, ನಾನು ಇದು ಹೇಳಿದ್ನಲ್ಲ ನೋಡಿ, ಇದು ದ ಮೆಡಿಟೇಟಿಂಗ್ ಕೇವ್ಸ್ ಅಂತ. ಇಲ್ಲೆಲ್ಲ ಕುತ್ಕೊಂಡು ಮೆಡಿಟೇಟ್ ಮಾಡ್ತಾರಂತೆ. ನೋಡಿ ಎಷ್ಟೊಂದಿದೆ. ಬಟ್ ಇದೆಲ್ಲ ಒಂಥರ ಪ್ಲೇಸು ಪಾಳು ಬಿದ್ದು ಹೋಗಿರೋ ಥರ ಇದೆ. ಬಟ್ ಈ ಲೋಕಲೈಟ್ಸ್ನ ಕೇಳಿದೆ ಏನಕ್ಕೆ ಇದು ಕಟ್ಟಿರೋದು ಅಂತ. ಸೊ ಅವ್ರು ಹೇಳಿದ್ರು ಇದು ಮೆಡಿಟೇಟಿಂಗ್ ಪ್ಲೇಸು, ಹಾಗೆಲ್ಲ ಕುತ್ಕೊಂಡು ಮೆಡಿಟೇಟ್ ಮಾಡ್ತಿದ್ರು ಅಂತ. ಆಮೇಲೆ ಗೊತ್ತಾಯಿತು. ಗೈಸ್ ನೋಡಿ, ಮೇಲೆ ಹತ್ಕೊಂಡು ಕೂಡ ಹೋಗ್ಬೋದು. ಸೀರಿಯಸ್ಲಿ ಗೊತ್ತಿಲ್ಲ. ಇದೊಳ್ಳೆ ಸ್ಕೇರಿ ಹೌಸಲ್ಲಿ ಎಂಟ್ರಿ ಕೊಡೋ ಥರ ಇದೆ ಅಪ್ಪ. ಮೆಡಿಟೇಟಿಂಗ್ ಹೌಸ್ ಥರ ಇಲ್ಲ, ಗೋಸ್ಟ್ ಹೌಸ್ ಥರ ಇದೆ. ಮೇಲೆ ಏನಿದೆ ನೋಡ್ಕೊಂಬರೋಣ. ಮೆಟ್ಲುಗಳು ಬಿದ್ದವ ರೇಂಜಿಗಿದೆ. ಈ ಚಿಕ್ಕ ಇಗ್ಲೋ ಹೌಸಲ್ಲಿ ನೋಡಿ ಮೆಟ್ಲುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ವಾಕ್ ಮಾಡ್ಕೊಂಡು ಬರ್ಬೋದು. ಸೊ ದಿಸ್ ಇಸ್ ಅನ್ ಎಕ್ಸಿಟ್ ಅಷ್ಟೇ. ಒಂಥರ ಚೆಂದ ಇದೆ. ಆಚೆ ನೋಡೋಕೆ ತುಂಬ ಚೆನ್ನಾಗಿದೆ, ಒಳಗಡೆ ಮಾತ್ರ ಭಯಂಕರವಾಗಿ ಒಳ್ಳೆ ಗೋಸ್ಟಸ್ ಥರ ಇದೆ. ಬೀಟಲ್ಸ್ ಆಶ್ರಮ್ ಬಗ್ಗೆ ಹೇಳಬೇಕಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಚೌರಾಸಿ ಕುಟಿಯಾ ಅಂತ. ಸೊ ಇದೇನಂತ ಅಂದರೆ ಇಟ್ಸ್ ಒನ್ ಆಫ್ ಅನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಟೇಷನ್, ಆಯಿತಾ. ಅಂದರೆ ಇದು ಒಂದು ಟ್ರೈನಿಂಗ್ ಸೆಂಟರ್ ಆಗಿತ್ತಂತೆ, ವಿಚ್ ವಾಸ್ ಹ್ಯಾಂಡಲ್ಡ್ ಬೈ ದ ಸ್ಟೂಡೆಂಟ್ಸ್ ಆಫ್ ಮಹರ್ಷಿ ಮಹೇಶ್ ಯೋಗಿ ಅಂತ. ಏನು ಗೊತ್ತಾ ಗೈಸ್,
ಈ ಆಶ್ರಮನ ಮೊದಲು ಚೌರಾಸಿ ಕುಟಿ ಅಂತ ಕರಿತಿದ್ರಂತೆ. ಸೊ ಈ ಬೀಟಲ್ಸ್ ಬ್ಯಾಂಡ್ ಅವ್ರು ಯಾವಾಗ ಎಂಟ್ರಿ ಕೊಟ್ಟರು ಇಲ್ಲಿಗೆ, ಇದು ಬೀಟಲ್ಸ್ ಆಶ್ರಮ ಅಂತ ಫೇಮಸ್ ಆಯಿತು. ಮತ್ತು ಇಲ್ಲಿ ಕಾಣಿಸ್ತಿದ್ಯಲ್ಲ, ಇವೆಲ್ಲ ಬಂದ್ಬಿಟ್ಟು ಮೆಡಿಟೇಷನ್ ಕೇವ್ಸು. ಇದು ಬಂದ್ಬಿಟ್ಟು 1976 ಕನ್ಸ್ಟ್ರಕ್ಟ್ ಮಾಡಿರೋದು. ಮತ್ತು ಆ ರೌಂಡ್ ಸ್ಟೋನ್ಸ್ ಇದಾವಲ್ಲ, ಅದೆಲ್ಲ ಈ ಗಂಗಾ ಶೋರಿಂದ ತೊಗೊಂಡಿರೋದು. ಅಂದರೆ ಆ ಗಂಗಾ ನದಿ ಹರಿಯುತ್ತಲ್ಲ, ಆ ಕೊನೆ ಭಾಗದಲ್ಲಿ ಕಲ್ಗಳಿರ್ತವೆ ನೋಡಿ, ಅದರಿಂದ ಕಟ್ಟಿರೋದಂತ. ಸೊ ಬನ್ನಿ ಈ ಚೌರಾಸಿ ಕುಟಿ ಆಶ್ರಮದ ಕತೆ ಏನು ಅಂತ ನೋಡೋಣ. 1967ರಲ್ಲಿ ಮಹರ್ಷಿ ಮಹೇಶ್ ಯೋಗಿ ಅವರು ಒಂದು ಸೆಮಿನಾರ್ ಕೊಟ್ರಂತೆ. ಸೊ ಆ ಸೆಮಿನಾರ್ನ ಅಟೆಂಡ್ ಮಾಡೋಕ್ಕೆ ಈ ಬೀಟಲ್ಸ್ ಬ್ಯಾಂಡ್ ಅವರು 1968ರಲ್ಲಿ ಈ ಚೌರಾಸಿ ಕುಟಿ ಆಶ್ರಮಕ್ಕೆ ಬಂದ್ರಂತೆ. ಸೊ ಅವ್ರ ಜೊತೆ ಈ ಫೇಮಸ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸು ಮತ್ತು ಸ್ಕ್ರಿಪ್ಟ್ ರೈಟರ್ಸು, ಸಾಂಗ್ ರೈಟರ್ಸು ಇವರೆಲ್ಲ ಕೂಡ ಈ ಆಶ್ರಮಕ್ಕೆ ಭೇಟಿ ಮಾಡಿದ್ರಂತೆ. ಸೊ ಈ ಆಶ್ರಮಕ್ಕೆ ಭೇಟಿ ಮಾಡಿ, ಸೊ ಮಹೇಶ್ ಯೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಸೆಮಿನಾರೆಲ್ಲ ಕೇಳಾದ್ಮೇಲೆ ಇವ್ರಿಗೆ ಇಲ್ಲೇ ಇದ್ದು ಯೋಗ ಕಲಿಬೇಕಂತ ಇತ್ತಂತೆ. ಸೊ ಅವ್ರ ಮಹರ್ಷಿ ಮಹೇಶ್ ಯೋಗಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮತ್ತು ಇಲ್ಲಿ ಈ ಕಾಣ್ತಿದ್ದಲ್ಲ ಈ ಮೆಡಿಟೇಷನ್ ಕೇಸ್ ಎಲ್ಲ, ಸೊ ಅವ್ರು ಇರೋದಕ್ಕೆ ಜಾಗ ಮತ್ತು ಮೆಡಿಟೇಟ್ ಮಾಡೋದಕ್ಕೆ ಎಲ್ಲ ಕೂಡ ಇಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಸುಮಾರು 84 ಕಾಟೇಜಸ್ ಇದೆಯಂತೆ. ಸೊ ಅದಕ್ಕೆ ಇದನ್ನು ಚೌರಾಸಿ ಕುಟಿಯ ಅಂತ ಕರೀತಾರೆ, ಅಂದರೆ 84 ಹಟ್ಸ್ ಅಂತ. ಮತ್ತು 1990ರಲ್ಲಿ ಈ ಆಶ್ರಮನ ಅಬಂಡನ್ ಮಾಡಿಬಿಟ್ಟು ಲೋಕಲ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ 2003ರಲ್ಲಿ ರಿವರ್ಟ್ ಮಾಡಿದ್ರಂತ. ಅವತ್ತಿಂದ ಇದೊಂಥರ ಪಾಪ್ಯುಲರ್ ಪ್ಲೇಸ್ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ರೂಲ್ ಅಂದರೆ ನಡೆಸ್ತಿದ್ದ ಕಾರಣದಿಂದ ಈ ಆಶ್ರಮ ಅಫಿಷಿಯಲಾಗಿ ಡಿಸೆಂಬರ್ 2015ರಲ್ಲಿ ಓಪನ್ ಮಾಡಿದ್ರು, ಅಂದರೆ ಪಬ್ಲಿಕ್ ವಿಸಿಟ್ಗೆ. ಬನ್ನಿ, ಇನ್ನೂ ಮುಂದೆ ತುಂಬ ಇದೆ ನೋಡೋದು, ಹೋಗಿ ನೋಡೋಣ. ಗೈಸ್, ಹಳೆ ಕಾಲದ್ದು ಅಂದರೆ ಈ ಗೋಡೆಗಳು ಎಲ್ಲ ಹಳೆ ಕಾಲದ್ದು ಕಾಣಿಸಿರೋ ಥರ ಇದು ಒಳ್ಳೆ ಮೆಡಿಟೇಷನ್ ಪ್ಲೇಸ್ಗಿಂತ ಹಾರರ್ ಪ್ಲೇಸ್ ಥರ ಅನಿಸ್ತಿದೆ ನನಗೆ. ಈ ಬಿಲ್ಡಿಂಗ್ಸ್ ನೋಡಿ, ಲಿಟ್ರಲಿ ಅಪ್ಪ ಪಾಳು ಬಿದ್ದೋಗಿರೋ ಬಿಲ್ಡಿಂಗ್ಸು ಗೈಸ್, ಏನಿದೆ ನೋಡಿ. ಲಿಟ್ರಲಿ ಗೋಸ್ಟ್ ಹೌಸ್ ಥರ ಕಾಣ್ತಿದೆ ಇದು. ಗೈಸ್, ಒಳಗೆ ಹೋಗ್ಬಿಟ್ಟು ಬರೋಣ ಏನಿದೆ ಅಂತ. ಅಲ್ಲೆಲ್ಲ ಡಾಮ್ಸ್ ಥರ ಇದೆ, ಇದು ನೋಡಿ ಆಲ್ಮೋಸ್ಟ್ ರೂಮ್ಸ್ ಥರ ಇದೆ ಅನ್ಸುತ್ತೆ. ಇದು ಇಲ್ಲಿ ನೈಟ್ ಬರಬೇಕು ಗೈಸ್, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ, ಇದು ನೋಡಿ ಹೇಗಿದೆ. ನನಗಂತೂ ಪಕ್ಕ ಯಾವುದೋ ಇಂಗ್ಲೀಷ್ ಮೂವಿಯಲ್ಲಿ ಒಂದು ಸ್ಕೇರಿ ಹೌಸ್ನ ನೋಡೋ ಫೀಲ್ ಬರ್ತಿದೆ. ಈ ಪಾಳು ಬಿದ್ದೋಗಿರೋ ಬಿಲ್ಡಿಂಗ್ಸ್ನೆಲ್ಲ ನೋಡಿ. ಸೊ ಗೈಸ್, ಇದು ಸ್ಕೂಲ್ ಅಂತೆ. ಎಷ್ಟು ಚೆಂದ ಕಟ್ಟಿದ್ದಾರೆ ಗೊತ್ತಾ. ಹಳೆ ಕಾಲದ್ದಾದರೂ ಇನ್ನೂ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದು ಈ ನೇಚರ್ ಮಧ್ಯ ಸಖತ್ತಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆಂದ ಇದೆ. ಇದೇನಿದು, ರಿಷಿಕೇಶಲ್ಲಿ ಬೀಚ್ ಕೂಡ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೀಚ್ ಅಲ್ಲ, ಅದು ಗಂಗಾ ನದಿ. ಸೊ ನೀವು ತ್ರಿವೇಣಿ ಘಟ್ನ ಕೇಳಿರ್ಬೋದು, ಇದು ಬರೋದು ಅಲ್ಲೇ ನೋಡಿ. ಗಂಗಾ ಆರತಿ ಎಲ್ಲ ಕೂಡ ಅಲ್ಲೇ ಆಗೋದು. ಸೊ ನಾನು ಈ ಸ್ಕೂಲ್ ಇದಲ್ವಾ, ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಆ ಟೆರೆಸ್ ಮೇಲಿಂದ ಕಾಣಿಸ್ತಿರೋ ವ್ಯೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಿಟ್ರಲಿ ನೋಡಿ, ಇದೇ ಟೆರೆಸ್ಸು. ಬಾಬಾ, ಸುತ್ತಮುತ್ತ ಮರ ಗಿಡ ಸೈಕಾಗಿದೆ. ಯಪ್ಪ, ಎಷ್ಟು ಪೀಸಾಗಿದೆ ಗೊತ್ತಾ. ಗೈಸ್, ಚಿಲ್ ಮಾಡೋಣ ಅಂತ ಆಶ್ರಮಕ್ಕೆ ಬಂದೆ. ಕೆಲಸ ಬಂತು ಮಧ್ಯದಲ್ಲಿ ನೋಡಿ. ಕೆಲಸ
Bye.